ಫ್ರೆಂಡ್ಸ್, ಈ ಲೋಕದಲ್ಲಿ ಯಾರೇ ಆಗಿದ್ರು ಕೂಡ ಅವರ ಲೈಫ್ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅವರು ಅಚೀವ್ ಮಾಡಬೇಕು ಅಂದ್ರೆ ಅದಕ್ಕೆ ಅವರು ಮಾಡಬೇಕಾದ ಒಂದೇ ಒಂದು ವಿಷಯ ಅವರ ಫೈನಾನ್ಷಿಯಲ್ ಎಜುಕೇಶನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರಂದ್ರೆ ಫೈನಾನ್ಷಿಯಲ್ ನಾಲೆಜ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಮಾರ್ಗ ಅದು ಬುಕ್ಸ್ ಓದೋದು. ಆ ಒಂದು ಕಾರಣದಿಂದನೇ ಈ ಲೋಕದಲ್ಲಿ ಸುಮಾರು ಬುಕ್ಸ್ ಈ ಟಾಪಿಕ್ ಮೇಲೆ ಬರ್ದಿದ್ದಾರೆ. 1977 ನಲ್ಲಿ ರಾಬರ್ಟ್ ಕಿಯೋಸಕಿ ಬರ್ದ ಈ ಬುಕ್ ಅಂದ್ರೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಈ ಬುಕ್ ಬಂದ್ ಕೂಡಲೇ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗುತ್ತೆ. ಈ ಬುಕ್ ಅನ್ನ ಅವರ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ, ಸಕ್ಸಸ್ ಆಗೋದಕ್ಕೆ ಓದಿ ಅದರಲ್ಲೂ ಸಕ್ಸಸ್ ಕೂಡ ಅವರು ಕಂಡಿದ್ದಾರೆ. ರಾಬರ್ಟ್ ಕಿಯೋಸಕಿ ಇಬ್ಬರನ್ನ ತಂದೆಯಾಗಿ ನೋಡ್ತಾ ಇದ್ರು. ಒಬ್ರು ರಿಯಲ್ ಫಾದರ್, ಅವ್ರನ್ನ ಪುವರ್ ಡ್ಯಾಡ್ ಅಂತ ಹೇಳ್ತಾರೆ, ಅಂದ್ರೆ ಬಡ ತಂದೆ. ಮತ್ತೆ ಇವರ ಫ್ರೆಂಡ್ ಮೈಕ್ ನ ತಂದೆಯನ್ನ ಇನ್ನೊಬ್ಬ ತಂದೆಯಾಗಿ ನೋಡ್ತಾರೆ, ಇವ್ರನ್ನೇ ಅವರು ರಿಚ್ ಡ್ಯಾಡ್ ಅಂತ ಹೇಳ್ತಾರೆ. ಅವರ ರಿಯಲ್ ಡ್ಯಾಡ್ ಸುಮಾರು ಓದಿಯಾರೆ, ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರ ಜೀವನ ಪೂರ್ತಿ ದುಡ್ಡಿಗೋಸ್ಕರ ಅವರು ಕಷ್ಟ ಪಡ್ತಾನೆ ಇದ್ರು. ಈ ಒಂದು ಕಾರಣದಿಂದ ಅವರನ್ನ ಪುವರ್ ಡ್ಯಾಡ್ ಅಂತ ಹೇಳ್ತಾರೆ. ಆದ್ರೆ ಇವರಿಗೆ ಇನ್ನೊಬ್ಬ ಅಪ್ಪ ಇದಾರಲ್ಲ, ಇವರು ಕಮ್ಮಿಯಾಗಿ ಓದಿಯಾರೆ, ಆದ್ರೆ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಜೀವನದಲ್ಲಿ ಕೂಡ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ಇವರನ್ನ ರಿಚ್ ಡ್ಯಾಡ್ ಅಂತ ರಾಬರ್ಟ್ ಹೇಳ್ತಾರೆ. ರಾಬರ್ಟ್ ಕಿಯೋಸಕಿ ಅವರ ರಿಚ್ ಡ್ಯಾಡ್ ಮತ್ತೆ ಪುವರ್ ಡ್ಯಾಡ್ ಬುಕ್ ಅಲ್ಲಿ ಅವ್ರಿಗೆ 9 ವರ್ಷ ಇರಬೇಕಾದ್ರೆ ಅವರ ಕ್ಲಾಸ್ ಅಲ್ಲಿ ಇದ್ದ ಕೆಲವು ಶ್ರೀಮಂತ ಹುಡುಗರು ಅವರ ವೀಕೆಂಡ್ ಅನ್ನ ಎಂಜಾಯ್ ಮಾಡೋದಕ್ಕೆ ಒಂದು ರೆಸಾರ್ಟ್ ಗೆ ಹೋಗ್ತಾರೆ. ಆದ್ರೆ ಅವರು ರಾಬರ್ಟ್ ಅನ್ನ ಇನ್ವೈಟ್ ಮಾಡಲೇ ಇಲ್ಲ, ಯಾಕಂದ್ರೆ ಇವನು ಬಡವ. ಈ ವಿಷಯ ಅವರಿಗೆ ತುಂಬಾ ನೋವನ್ನ ಕೊಡುತ್ತೆ. ಸೊ ಇದರಿಂದ ಅವರು ಬಡ ತಂದೆ ಹತ್ರ ಅವರು ಕೇಳ್ತಾರೆ ಹೇಗೆ ಶ್ರೀಮಂತರ ಆಗೋದು ಅಂತ. ಆದ್ರೆ ಈ ಕ್ವಶನ್ಗೆ ಅವರ ತಂದೆಯ ಬಳಿ ಆನ್ಸರ್ ಇಲ್ವೇ ಇಲ್ಲ. ಅದ್ರ ನಂತರ ನಿನ್ನ ಫ್ರೆಂಡ್ ಮೈಕ್ ನ ಅಪ್ಪನ ಬಳಿ ಹೋಗಿ ಈ ಕ್ವಶನ್ ಕೇಳು ಅಂತ ಅವರು ಹೇಳ್ತಾರೆ, ಯಾಕಂದ್ರೆ ಅವರಿಂದ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು ಅಂತ. ಸೊ ರಾಬರ್ಟ್ ಅವರ ರಿಚ್ ಡ್ಯಾಡ್ ಹತ್ರ ಹೋಗ್ತಾನೆ, ಅವ್ರ ಹತ್ರ ಈ ಕ್ವಶನ್ ನ ಕೇಳ್ತಾನೆ. ಇಲ್ಲಿಂದ ಅವರ ಫೈನಾನ್ಷಿಯಲ್ ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ. ಅವರ ರಿಚ್ ಡ್ಯಾಡ್ ಅವರ ಲೈಫ್ ನ ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ಶ್ರೀಮಂತರಾಗೋದಿಕ್ಕೆ ಮತ್ತು ಯಾವಾಗ್ಲೂ ಕೂಡ ಶ್ರೀಮಂತರಾಗಿ ಇರೋದಿಕ್ಕೆ ಕೆಲವು ಮುಖ್ಯವಾದ ಅಂಶಗಳನ್ನ ಅವರು ಹೇಳ್ತಾರೆ. ಎಕ್ಸಾಂಪಲ್ ಗೆ ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ದುಡ್ಡನ್ನ ನಮಗೋಸ್ಕರ ಕೆಲಸ ಮಾಡೋ ಹಾಗೆ ಏನ್ ಮಾಡಬೇಕು. ಸಣ್ಣ ಮಿಸ್ಟೇಕ್ ಇಂದ ಬಡವರಾಗೇ ಇದ್ದಾರೆ. ಒಂದ್ ವೇಳೆ ಆ ಬಡವ ನಾ ಹೇಳಿದ ವಿಷಯವನ್ನ ಫಾಲೋ ಮಾಡಿದ್ರೆ ಅವರಿಂದ ಕೂಡ ವೇಗವಾಗಿ ಶ್ರೀಮಂತರ ಆಗಕ್ಕಾಗತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಲೈಫ್ ಅಲ್ಲಿ ನೀವು ಕೂಡ ಶ್ರೀಮಂತರಾಗಬೇಕಂತ ಅನ್ಕೊಂಡ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಮುಖ್ಯವಾದ ಅಂಶವನ್ನ ನೋಡೋಣ. ನಂಬರ್ 1, ಶ್ರೀಮಂತರು ಯಾವಾಗ್ಲೂ ಕೂಡ ದುಡ್ಡಿಗೋಸ್ಕರ ಕೆಲಸ ಮಾಡೋದೇ ಇಲ್ಲ. ಜನರಲ್ ಆಗಿ ನಾವು ಶ್ರೀಮಂತರಾಗೋದಕ್ಕೆ ತುಂಬಾ ಕಷ್ಟ ಪಡ್ತೀವಿ. ನಾವೇನ್ ಅನ್ಕೋತೀವಿ ಅಂದ್ರೆ ನಮ್ಗೆ ಒಳ್ಳೆ ಕೆಲಸ ಸಿಗ್ಬೇಕು, ಅದರಿಂದ ತಿಂಗಳು ನಮ್ಗೆ ಒಳ್ಳೆ ಸಂಬಳ ಬರುತ್ತೆ ಅಂತ. ಆ ಕೆಲಸ ಸಿಕ್ಕದ ಕೂಡಲೇ ಫುಲ್ ಡೆಡಿಕೇಶನ್ ಇಂದ ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಅವರ ಲೈಫ್ ಅಲ್ಲಿ ಯಾವ ರೀತಿ ಟ್ರಾಪ್ ಅಲ್ಲಿ ಸಿಕ್ಬೀಳ್ತಾರಂದ್ರೆ ಆ ಟ್ರಾಪ್ ಇಂದ ಅವರಿಂದ ಹೊರಗಡೆ ಬರೋದಿಕ್ಕೆ ಆಗಲ್ಲ. ಮತ್ತೆ ಸುಮಾರು ಜನ ಈ ರೀತಿ ಶ್ರೀಮಂತರಾಗಬೇಕು ಅಂತ ಆಸೆಯಿಂದ ಈ ರ್ಯಾಟ್ ರೇಸ್ ಅಲ್ಲಿ ಸಿಕ್ಕಿ ಬೀಳ್ತಾರೆ. ಅವ್ರಿಗೆ ಗೊತ್ತು ಮಂತ್ ಎಂಡ್ ಅಲ್ಲಿ ಸ್ಯಾಲರಿ ಸಿಗುತ್ತೆ ಅಂತ. ಈ ಕಾರಣದಿಂದ ಲೋನ್ ತಗೊಂಡು ದೊಡ್ಡ ಮನೆ ಕಟ್ತಾರೆ, ಕಾರ್ ತಗೋತಾರೆ, ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾ ಕಾಸ್ಟ್ಲಿ ವಸ್ತುಗಳನ್ನ ಖರೀದಿ ಮಾಡಿ ಈ ರೀತಿ ಟ್ರಾಪ್ ಅಲ್ಲಿ ಅವರು ಸಿಕ್ಕಿ ಬೀಳ್ತಾರೆ. ನಂತರ ಅದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವ ವಿಷಯವನ್ನ ನೀವು ಲೋನ್ ಅಲ್ಲಿ ತಗೊಂಡಿರ್ತೀರೋ ಆ ಲೋನ್ ನ ಮತ್ತೆ ನೀವು ಕಟ್ಬೇಕು. ಮತ್ತೆ ಆ ಲೋನ್ ನ ರಿಪೇ ಮಾಡೋದಕ್ಕೆ ಸುಮಾರು ವರ್ಷ ಕೆಲಸ ಮಾಡ್ಬೇಕಾಗುತ್ತೆ. ನಿಮ್ಮ ವರ್ಕ್ ಇಂದ ಎಷ್ಟು ದುಡ್ಡು ಬಂದ್ರೂ ಕೂಡ ಅದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಲೋನಿಗೆ ಹೋಗ್ಬಿಡುತ್ತೆ. ಈ ರೀತಿ ಸುಮಾರು ಜನರ ಜೀವನ ಲೋನ್ ನ ಪೇ ಮಾಡೋದು, ಕೆಲಸ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ. ಈಗ ನಂಗೆ ಕ್ವಶನ್ ಕೇಳ್ಬೋದು, ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ ಅಂದ್ರೆ ಯಾವ್ದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ. ಶ್ರೀಮಂತರು ಯಾವಾಗ್ಲೂ ಕೂಡ ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರಂದ್ರೆ ಅದರಿಂದ ದುಡ್ಡು ಅವರಿಗೋಸ್ಕರ ಕೆಲಸ ಮಾಡುತ್ತೆ. ಆ ರೀತಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಕೆಲವು ಪಾಯಿಂಟ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಲೆಸನ್ ನಂಬರ್ 2, ಜನರಿಗೆ ಫೈನಾನ್ಷಿಯಲ್ ಎಜುಕೇಶನ್ ಹೇಳ್ಕೊಡೋದು ಏನಕ್ಕೆ ಮುಖ್ಯ. 2ನೇ ಲೆಸನ್ ಅಲ್ಲಿ ರಾಬರ್ಟ್ ಹೇಳ್ತಾರೆ, ಮನುಷ್ಯನಿಗೆ ದುಡ್ಡಿನ ಅರಿವು ಅನ್ನೋದು ತುಂಬಾ ಮುಖ್ಯ. ಆದ್ರೆ ಈ ಲೋಕದಲ್ಲಿ ಸ್ಕೂಲಲ್ಲಿ ಯಾವುದೇ ಮೂಲೆಯಲ್ಲಿ ಕೂಡ ಫೈನಾನ್ಷಿಯಲ್ ನಾಲೆಜ್ ಅನ್ನೋದು ನಮಗೆ ಕೊಡ್ತಾನೆ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಸೊಸೈಟಿಯಲ್ಲಿ ಒಂದು ರೀತಿಯ ಸಿಸ್ಟಮ್ ಇದೆ, ಅದೇ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಜಾಬ್ಗೆ ಹೋಗ್ಬೇಕು ಅನ್ನೋದು. ನಿಜ ಏನಂದ್ರೆ ಜಾಬ್ ಅನ್ನೋದು ನಿಮ್ಮನ್ನ ಶ್ರೀಮಂತರಾಗಿ ಮಾಡೋದೇ ಇಲ್ಲ. ಎಕ್ಸಾಂಪಲ್ ಒಬ್ರು ಚೆನ್ನಾಗಿ ಓದಿ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ತಾರೆ, ಆದ್ರೆ ಅವರು ಕೂಡ 9 to 5 ಜಾಬ್ ಅಲ್ಲಿ ಸಿಕ್ಕಿಬಿದ್ದು ಯಾವಾಗ್ಲೂ ಇದ್ರಲ್ಲೇ ಇದ್ಬಿಡ್ತಾರೆ. ನಾವು ಫಸ್ಟ್ ಪಾಯಿಂಟ್ ಅಲ್ಲಿ ನೋಡಿದ ಹಾಗೆ ಮತ್ತೆ ಈ 95 ಸರ್ಕಲ್ ಇಂದ ಹೊರಗಡೆ ಬರೋದಿಕ್ಕೆ ರಿಚ್ ಡ್ಯಾಡ್ ಅಸೆಟ್ ಮತ್ತೆ ಲಯಬಿಲಿಟಿ ಬಗ್ಗೆ ಹೇಳ್ತಾರೆ. ನಿಮ್ಮ ಜಾಬ್ ಅಲ್ಲಿ ದುಡ್ಡನ್ನ ಜಾಸ್ತಿ ಮಾಡೋದನ್ನ ಅಸೆಟ್ ಅಂತ ಹೇಳ್ತಾರೆ. ಮತ್ತೆ ಲಯಬಿಲಿಟಿ ನಿಮ್ಮ ಜಾಬ್ ಇಂದ ದುಡ್ಡನ್ನ ಖಾಲಿ ಮಾಡೋ ವಿಷಯವಾಗಿರುತ್ತೆ. ಎಕ್ಸಾಂಪಲ್ ಗೆ ನಿಮ್ಗೊಂದು ಮನೆ ಇದೆ, ಆ ಮನೆಯನ್ನ ನೀವು ರೆಂಟಿಗೆ ಕೊಟ್ಟಿದ್ರೆ ಅದರಿಂದ ದುಡ್ಡು ಬರುತ್ತೆ, ಅದರಿಂದ ಅದು ಅಸೆಟ್ ಆಗಿದೆ, ಯಾಕಂದ್ರೆ ನಿಮ್ಗೆ ಅದು ದುಡ್ಡನ್ನ ತಂದ್ಕೊಡುತ್ತೆ. ಆದ್ರೆ ಇನ್ನೊಂದ್ ಕಡೆ ನೀವೊಂದು ಕಾರನ್ನ ಲೋನಿಗೆ ತಗೊಂಡ್ರೆ ಅದನ್ನೇ ಲಯಬಿಲಿಟಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕಾರ್ ಅನ್ನೋದು ನಿಮ್ಮ ಪಾಕೆಟ್ ನ ದುಡ್ಡನ್ನ ಖರ್ಚು ಮಾಡಿಸ್ತಾ ಇರುತ್ತೆ. ಶ್ರೀಮಂತರಾಗೋದಕ್ಕೆ ಮುಖ್ಯವಾದ ವಿಷಯ ಏನಂದ್ರೆ ನೀವು ಅಸೆಟ್ ನ ತಗೊಳ್ಳಿ ಮತ್ತೆ ಲಯಬಿಲಿಟಿಯನ್ನ ಎಷ್ಟು ಕಮ್ಮಿ ಮಾಡಕ್ಕಾಗುತ್ತೋ ಅಷ್ಟು ಕಮ್ಮಿ ಮಾಡ್ಬಿಡಿ. ಈ ವಿಷಯ ಯಾವುದೇ ಒಂದು ಸ್ಕೂಲಲ್ಲಿ ಕೂಡ ನಿಮ್ಗೆ ಹೇಳ್ಕೊಡೋದೇ ಇಲ್ಲ, ಯಾಕಂದ್ರೆ ಅವರ ಕೆಲಸ ನಿಮ್ಗೆ ಒಂದು ಒಳ್ಳೆಯ ಜಾಬಿಗೆ ಕಳ್ಸೋದ್ ಮಾತ್ರ. ಸೊ ಇದರಿಂದ ನಮ್ಮ ದುಡ್ಡನ್ನ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತೇ ಆಗಲ್ಲ.
ಆದ್ರಿಂದ ಹೇಳ್ತಾ ಇದ್ದೀನಿ, ಫೈನಾನ್ಷಿಯಲ್ ಎಜುಕೇಶನ್ ಅನ್ನೋದು ತುಂಬಾ ಒಂದು ಮುಖ್ಯವಾದ ಅಂಶ ಆಗಿದೆ. ಥರ್ಡ್ ಲೆಸನ್, ನಿಮ್ಮ ಜಾಬ್ ನ ಜೊತೆಗೆ ಸೈಡಿಗೆ ಒಂದು ಕೆಲಸವನ್ನ ಮಾಡಿ. ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರೆ ಟೈಮ್ ಇದ್ರೆ ಇನ್ನೊಂದು ಕೆಲಸವನ್ನ ಕೂಡ ಅವರು ಮಾಡಬೇಕು. ಇದರಿಂದ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಅನ್ನೋದು ಸಿಗುತ್ತೆ. ಆದ್ರೆ ಅದರ ಸ್ಟಾರ್ಟಿಂಗು ದೊಡ್ಡದಾಗಿ ಇರಬೇಕು ಅಂತ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಅಷ್ಟು ದುಡ್ಡಿರಲ್ಲ. ನೀವು ಕೆಲಸ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಇನ್ನೊಂದು ಕೆಲಸವನ್ನ ನೀವು ಮಾಡಬಹುದು. ಎಕ್ಸಾಂಪಲ್ಗೆ ಒಬ್ರು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅದು ಅವರ ಪ್ರೊಫೆಷನ್, ಬಿಸ್ನೆಸ್ ಅಲ್ಲ. ಈ ಜಾಗದಲ್ಲಿ ಅವರ ಕೆಲಸ ಏನಂದ್ರೆ ಅದನ್ನ ಅವರಾಗಿ ಸ್ಟಾರ್ಟ್ ಮಾಡಿರ್ಬೇಕು. ಒಂದ್ಸತಿ ಮೆಕ್ಡೊನಾಲ್ಡ್ಸ್ ನ ಫೌಂಡರ್ ಕ್ರೋಕ್ MBA ಸ್ಟೂಡೆಂಟ್ ನ ಕ್ಲಾಸ್ ಅಲ್ಲಿ ಸ್ಪೀಚ್ ಕೊಡ್ತಾ ಇದ್ರು. ಆ ರೀತಿ ಸ್ಪೀಚ್ ಕೊಡ್ತಾ ಇರ್ಬೇಕಾದ್ರೆ ಸ್ಟೂಡೆಂಟ್ಸ್ ಹತ್ರ ಕ್ರೋಕ್ ಕೇಳ್ತಾರೆ, ನಾನು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾ? ಆವಾಗ ಎಲ್ರು ಕೂಡ ಹೇಳ್ತಾರೆ, ನೀವು ಹ್ಯಾಂಬರ್ಗರ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ. ಅದನ್ನ ಕೇಳಿ ಕ್ರೋಕ್ ನಗಾಡ್ತಾರೆ. ಅದಕ್ಕೆ ಉತ್ತರವಾಗಿ ಅವ್ರು ಹೇಳ್ತಾರೆ, ನಾನು ಹ್ಯಾಂಬರ್ಗರ್ ಬಿಸ್ನೆಸ್ ಅಲ್ಲಿ ಇಲ್ವೇ ಇಲ್ಲ, ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ. ಅದು ಹೇಗಂದ್ರೆ, ಯಾರಾದ್ರೂ ಮೆಕ್ಡೊನಾಲ್ಡ್ಸ್ ನ ಫ್ರಾಂಚೈಸಿಯನ್ನ ತಗೋಬೇಕು ಅಂತ ಅನ್ಕೊಂಡ್ರೆ ಜೊತೆಗೆ ಅವರು ಆ ಜಾಗವನ್ನ ಕೂಡ ಖರೀದಿ ಮಾಡ್ಬೇಕಾಗತ್ತೆ. ಆಯ್ತಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್. ನೀವೇ ಯೋಚನೆ ಮಾಡ್ಕೊಳ್ಳಿ, ಇವತ್ತು ಲೋಕದಲ್ಲಿ ಮೆಕ್ಡೊನಾಲ್ಡ್ಸ್ ರಿಯಲ್ ಎಸ್ಟೇಟ್ ನ ಒಂದು ದೊಡ್ಡ ಎಂಪೈರ್ ಆಗಿ ಬೆಳೆದು ನಿಂತಿದೆ. ಸೊ ರಿಚ್ ಡ್ಯಾಡ್ ರಾಬರ್ಟ್ ಕಿಯೋಸಕಿ ಹೇಳ್ಕೊಡ್ತಾರೆ, ಹೇಗೆ ಜನ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆದ್ರೆ ಅವರಿಗೋಸ್ಕರ ಅವರು ಕೆಲಸ ಮಾಡೋದೇ ಇಲ್ಲ ಅಂತ. ಸೊ ಇದರಿಂದನೇ ಒಬ್ರು ಅವ್ರ ಮೇಲೆ ಅವರು ಫೋಕಸ್ ಮಾಡ್ಕೋಬೇಕು. ಆದ್ರೆ ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಕೆಲಸವನ್ನ ಬಿಡ್ಬೇಕಂತ ಅವಶ್ಯಕತೆ ಇಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ, ನೀವು ಮಾಡೋ ಜಾಬ್ ನ ಜೊತೆಗೆ ನಿಮ್ಮ ಅಸೆಟ್ ಅನ್ನ ಬೆಳೆಸೋದಕ್ಕೆ ನೀವು ಕೆಲಸ ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಲೆಸನ್ ಏನಂದ್ರೆ, ಕಲಿಯೋಕ್ಕೋಸ್ಕರ ಕೆಲಸ ಮಾಡ್ಬೇಕು, ದುಡ್ಡಿಗೋಸ್ಕರ ಕೆಲಸ ಮಾಡಲೇಬಾರದು. ರಾಬರ್ಟ್ ಕಿಯೋಸಕಿ ಅವರ ಬುಕ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಒಂದ್ಸತಿ ಸಿಂಗಾಪುರ್ ಅಲ್ಲಿ ಫಿಮೇಲ್ ಜರ್ನಲಿಸ್ಟ್ ಇವರನ್ನ ಇಂಟರ್ವ್ಯೂ ಮಾಡ್ತಾರೆ. ಅವ್ರು ಇವ್ರ ಹತ್ರ ಹೇಳ್ತಾರೆ, ನನ್ನ ಕನಸು ಲೋಕದಲ್ಲೇ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗ್ಬೇಕು ಅಂತ, ಆದ್ರೆ ನನ್ನಿಂದ ಆಗ್ತಾ ಇಲ್ಲ. ಆ ಹುಡುಗಿಯ ರೈಟಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರಾಬರ್ಟ್ ಇವರ ಆರ್ಟಿಕಲ್ಸ್ ನ ಸುಮಾರು ಸತಿ ಓದ್ಯಾರೆ. ಅದಕ್ಕೋಸ್ಕರ ರಾಬರ್ಟ್ ಇವರನ್ನ ಸೇಲ್ಸ್ ಟ್ರೈನಿಂಗ್ ಕೋರ್ಸ್ ಅನ್ನ ತಗೊಳ್ಳಿ ಅಂತ ಇವರು ಹೇಳ್ತಾರೆ. ಇದನ್ನ ಕೇಳಿ ಆ ಮಹಿಳೆ ತುಂಬಾ ಕೋಪಗೊಳ್ತಾರೆ. ಯಾಕಂದ್ರೆ ಇವರು ಚೆನ್ನಾಗಿ ಓದ್ಯಾರೆ, ಇವ್ರ ಹತ್ರ ಇಂಗ್ಲಿಷ್ ಲಿಟರೇಚರ್ ನ ಮಾಸ್ಟರ್ ಡಿಗ್ರಿ ಕೂಡ ಇದೆ. ಅವರ ಮಟ್ಟಿಗೆ ಸೇಲ್ಸ್ ವರ್ಕ್ ಅನ್ನ ಕಲ್ತ್ಕೊಳ್ಳೋದು ಅವರ ಸ್ಟ್ಯಾಂಡರ್ಡ್ ಗೆ ಅಲ್ಲ ಅಂತ ಅವರು ಅನ್ಕೋತಾರೆ. ರಾಬರ್ಟ್ ಹೇಳ್ತಾರೆ, ಈ ಲೋಕದಲ್ಲಿ ಸಾಕಷ್ಟು ಓದಿದ ಬುದ್ಧಿವಂತರಿದ್ದಾರೆ. ಆದ್ರೆ ವಿಷಯ ಏನಂದ್ರೆ, ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಬರೀ ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಕಾಗಲ್ಲ. ನಿಮ್ಮ ಟ್ಯಾಲೆಂಟ್ ನ ಹೇಗೆ ಕ್ಯಾಪಿಟಲೈಸ್ ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ಕಲಿಯದೆ ಇರೋವರೆಗೂ ನಿಮ್ಮ ಎಲ್ಲಾ ಟ್ಯಾಲೆಂಟು ವೇಸ್ಟೇ. ಈ ಹುಡುಗಿ ಹಾಗೆ ನಮ್ಮಲ್ಲಿ ಸುಮಾರು ಜನ ಕಲಿಯೋದಕ್ಕೆ ಕೆಲಸ ಮಾಡೋದೇ ಇಲ್ಲ. ಆ ಮಹಿಳೆ ಸೇಲ್ಸ್ಗೆ ತಕ್ಕಂತೆ ಟ್ರೈನಿಂಗ್ ಅನ್ನ ಅವರು ತಗೊಂಡ್ರೆ ಫ್ಯೂಚರ್ ಅಲ್ಲಿ ಆ ಮಹಿಳೆ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗೋದಕ್ಕೆ ಸುಮಾರು ಚಾನ್ಸಸ್ ಇದೆ. ಆದ್ರೆ ಅದನ್ನ ನಿರಾಕರಿಸ್ತಾರೆ. ಸೊ ಇದೇ ರೀತಿನೇ ಬಡವರಾಗೆ ಇದ್ಬಿಡ್ತಾರೆ. ಆದ್ರೆ ಶ್ರೀಮಂತರು ಕಲಿಯೋದಕ್ಕೆ ಕೆಲಸ ಮಾಡ್ತಾರೆ. ಅದನ್ನ ಕಲ್ತ್ಕೊಂಡು ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಾರೆ. ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ಅವರ ಪುವರ್ ಡಾಡ್ ಬಂದು ಯಾವಾಗ್ಲೂ ಅವರ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಂತೆ. ಆದ್ರೆ ರಿಚ್ ಡ್ಯಾಡ್ ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಅವ್ರ ಮಟ್ಟಿಗೆ ಶ್ರೀಮಂತರಾಗೋದಕ್ಕೆ ಜೀವನದಲ್ಲಿ ಸುಮಾರು ವಿಷಯ ಎಲ್ಲ ಇದೆ. ಮತ್ತೆ ಇದೇ ಇವರ ಇಬ್ರು ಮಧ್ಯೆ ಇರೋ ದೊಡ್ಡ ವ್ಯತ್ಯಾಸ. ಲೆಸನ್ ನಂಬರ್ 6, ಓವರ್ಕಮ್ ಆಬ್ಸ್ಟ್ರಾಕಲ್. ರಾಬರ್ಟ್ ಕಿಯೋಸಕಿ ಅವರ ಬುಕ್ ಅಲ್ಲಿ ಸುಮಾರು ಜನರಿಗೆ ದುಡ್ಡಿನ ಬಗ್ಗೆ ಅರಿವು ಇರುತ್ತೆ. ಆದ್ರೆ ಅವರ ಜೀವನದಲ್ಲಿ ಸುಮಾರು ತಡೆಗಳು ಬರುತ್ತೆ. ಈ ಒಂದು ಕಾರಣದಿಂದ ಅವರ ಅಸೆಟ್ ಅನ್ನ ಅವರಿಂದ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ರಾಬರ್ಟ್ ಬಂದು 5 ಆಬ್ಸ್ಟಿಕಲ್ ಬಗ್ಗೆ ಹೇಳ್ತಾರೆ. ಫಸ್ಟ್, ಭಯ. ಲೋಕದಲ್ಲಿ ಯಾರೇ ಆಗಿದ್ರು ಕೂಡ ಅವ್ರ ದುಡ್ಡನ್ನ ಕಳ್ಕೊಬಿಟ್ರೆ ಅಂತ ಒಂದು ದೊಡ್ಡ ಭಯ ಇರುತ್ತೆ. ಶ್ರೀಮಂತರಿಗೂ ಕೂಡ ಅವರ ದುಡ್ಡು ಲಾಸ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಒಂದು ಭಯ ಇರುತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ, ಒಂದ್ ವೇಳೆ ದುಡ್ಡು ಲಾಸ್ ಆಗ್ಬಿಟ್ರೆ ಆ ಕಂಡೀಷನ್ ನ ಹೇಗೆ ಡೀಲ್ ಮಾಡೋದು ಅನ್ನೋದೇ. ಸೊ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಫೇಲ್ಯೂರ್ ಅನ್ನ ನೀವು ಹೇಗೆ ತಗೋತೀರಾ ಅನ್ನೋದೇ. ಶ್ರೀಮಂತರು ಮತ್ತೆ ಬಡವರ ಮಧ್ಯೆ ಇರೋ ದೊಡ್ಡ ವ್ಯತ್ಯಾಸ ಅವರು ಅವರ ಫೇಲ್ಯೂರ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು. ಎರಡನೇ ಆಬ್ಸ್ಟಿಕಲ್ ಅದೇನಂದ್ರೆ, ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮೆಲ್ರಿಗೂ ಡೌಟ್ ಇರುತ್ತೆ. ಅದು ನಮ್ಮ ಮೈಂಡ್ ಅನ್ನೇ ಜಾಮ್ ಮಾಡ್ಬಿಡುತ್ತೆ. ಆವಾಗ ನಮ್ಮ ಮನ್ಸಲ್ಲಿ ಬರೋ ಕ್ವಶನ್ ಏನಂದ್ರೆ, ನಮ್ ದುಡ್ಡು ಲಾಸ್ ಆಗ್ಬಿಟ್ರೆ ನಾನ್ ಏನ್ ಮಾಡ್ಲಿ, ನಾನ್ ಪ್ಲಾನ್ ಮಾಡಿದ ಹಾಗೆ ನಡೆದಿಲ್ಲ ಅಂದ್ರೆ ಏನ್ ಮಾಡೋದು? ಈ ರೀತಿ ಕ್ವಶನ್ ಮತ್ತೆ ಡೌಟ್ ನಮ್ಗೆ ಯಾವಾಗ್ಲೂ ಕೂಡ ಕಾಡ್ತಾನೆ ಇರುತ್ತೆ. ಮತ್ತೆ ಅದರ ನಂತರ ನಾವು ಯಾವ ಕೆಲಸವನ್ನ ಮಾಡ್ತೀವಿ ಅಂತ ಯೋಚನೆ ಮಾಡ್ತೀವೋ ಅದನ್ನ ಸ್ಟಾರ್ಟ್ ಮಾಡೋದೇ ಇಲ್ಲ. ಸೊ ಈ ರೀತಿ ಸಾವಿರಗಟ್ಟಲೆ ಅಪಾರ್ಚುನಿಟೀಸ್ ನಮ್ಮ ಕಣ್ಣು ಮುಂದೆ ಹೋಗ್ತಾನೆ ಇರುತ್ತೆ. ನಾವು ಅದನ್ನ ಸುಮ್ನೆ ನೋಡ್ಕೊಂಡೇ ಇರ್ತೀವಿ, ಏನು ಮಾಡಲ್ಲ. ಮೂರನೇ ಆಬ್ಸ್ಟಿಕಲ್ ಸೋಂಬೇರಿತನ. ಇದು ಮನುಷ್ಯನ ದೊಡ್ಡ ಶತ್ರು. ಇದು ಯಾವಾಗ್ಲೂ ಕೂಡ ಒಬ್ಬರನ್ನ ಡೆವಲಪ್ ಆಗೋದಕ್ಕೆ ಬಿಡೋದೇ ಇಲ್ಲ. ಯಾರು ತುಂಬಾ ಬ್ಯುಸಿ ಆಗಿರ್ತಾರೋ ಅವರೇ ನಿಜವಾಗ್ಲೂ ತುಂಬಾ ಸೋಂಬೇರಿಯಾಗಿರ್ತಾರಂತೆ. ಲೋಕದಲ್ಲಿ ಒಂದೊಂದು ನಿಮಿಷಗೋಸ್ಕರ ದುಡ್ಡಿಗೋಸ್ಕರ ಕೆಲಸ ಮಾಡೋರು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ನಮ್ಗೆ ಒಳ್ಳೇದಲ್ಲ. ಫೋರ್ತ್ ಆಬ್ಸ್ಟಿಕಲ್, ಬ್ಯಾಡ್ ಹ್ಯಾಬಿಟ್ಸ್. ರಾಬರ್ಟ್ ಹೇಳ್ತಾರೆ, ಅವರಿಬ್ರು ತಂದೆಯ ನಡುವೆ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಡಿಫರೆನ್ಸ್ ಬರುತ್ತಂತೆ. ಅದ್ರ ಜೊತೆಗೆ ರಾಬರ್ಟ್ ಹೇಳ್ತಾರೆ, ಎಲ್ಲರಿಗಿಂತ ಮುಂಚೆ ಅವರಿಗೆ ಅವರು ದುಡ್ಡನ್ನ ಫಸ್ಟ್ ಕೊಡ್ತಾರಂತೆ. ಇದರಿಂದ ಅವರು ಫೈನಾನ್ಷಿಯಲಿ, ಎಮೋಷನಲಿ ತುಂಬಾ ಸ್ಟ್ರಾಂಗ್ ಆಗಿದಾರಂತೆ. ಅವರು ಏನ್ ಹೇಳ್ತಾರಂದ್ರೆ, ಒಂದೊಂದು ತಿಂಗಳು ನಿಮ್ಮ ಕೈಯಲ್ಲಿ ದುಡ್ಡು ಬಂದ ನಂತರ ಎಲ್ಲರಿಗಿಂತ ಮುಂಚೆ ನಿಮ್ಮ ಸೇವಿಂಗ್, ಇನ್ವೆಸ್ಟ್ಮೆಂಟ್ ಗೆ ದುಡ್ಡನ್ನ ಸಪರೇಟ್ ಆಗಿ ಎತ್ತಿಡಿ. ಅದರ ನಂತರ ನಿಮ್ಮ ಬಿಲ್ ಅನ್ನ ಪೇ ಮಾಡಿ. ನಿಮ್ಗೆ ಶ್ರೀಮಂತರಾಗಬೇಕಂತ ಆಸೆ ಇದ್ರೆ ಈ ಅಭ್ಯಾಸವನ್ನ ಖಂಡಿತವಾಗಿ ಫಾಲೋ ಮಾಡಲೇಬೇಕು. ನಿಮ್ಗೆ ಸಮ್ಮಿ ಕಂಬಳ ಬಂದ್ರೂ ಕೂಡ ಮೊದಲು ನಿಮ್ಗೆ ನೀವು ಪೇ ಮಾಡ್ಕೊಳ್ಳಿ. ಮತ್ತೆ ಉಳಿದಿರೋ ದುಡ್ಡಲ್ಲಿ ಉಳಿದಿರೋ ಕೆಲಸವನ್ನ ನೀವು ಮಾಡಬಹುದು. ಇದರಿಂದ ನಿಮ್ಗೆ 2 ಲಾಭ ಇದೆ. ಫಸ್ಟ್, ನಿಮ್ಮ ದುಡ್ಡು ಜಾಸ್ತಿ ಆಗುತ್ತೆ. ಎರಡನೇದು, ನಿಮ್ಮ ಮುಂದೆ ಸಂಪಾದನೆ ಮಾಡೋದಕ್ಕೆ ಸುಮಾರು ಆಪ್ಷನ್ಸ್ ಎಲ್ಲ ಇದೆ. ಇದರಿಂದ ನಿಮ್ಗೂ ಕೂಡ ಒಳ್ಳೇದಾಗುತ್ತೆ.
ಫಿಫ್ತ್ ಆಬ್ಸ್ಟಿಕಲ್ ಏನಂದ್ರೆ ರಿಸ್ಟರ್ಡ್ ಇದನ್ನು ಹೇಳ್ತಾರೆ, ಕೆಲವೊಬ್ರಲ್ಲಿ ಈಗೋ ಅನ್ನೋದು ಜಾಸ್ತಿ ಇರುತ್ತೆ. ಇದು ಅವರ ಇಗ್ನೋರೆನ್ಸ್ ಅನ್ನ ಮುಚ್ಚಾಕೋದಕ್ಕೆ ಮಾಡೋದು. ಅವ್ರು ಹೇಳ್ತಾರೆ, ನಮ್ಗೇನ್ ಗೊತ್ತು, ಅದರಲ್ಲಿ ನಾನು ಚೆನ್ನಾಗಿ ದುಡ್ಡು ನೋಡ್ತೀನಿ, ಯಾವ ವಿಷಯ ನನಗೆ ಗೊತ್ತಿಲ್ವೋ ಅದರಲ್ಲಿ ನನ್ನ ದುಡ್ಡನ್ನ ಕಳ್ಕೊತೀನಿ ಅಂತ ಹೇಳ್ತಾರೆ. ಸೊ ಇದರಿಂದನೇ ನಿಮ್ಗೆ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಆವಾಗ ನಿಮ್ಮ ಈಗೋವನ್ನ ಸೈಡ್ಗೆ ಇಟ್ಬಿಟ್ಟು ಆ ವಿಷಯವನ್ನ ನೀವು ಕಲ್ತ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಒಂದು ದೊಡ್ಡ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಸರಿ, ಬನ್ನಿ ಈ ವಿಡಿಯೋ ಸಮ್ಮರಿಯನ್ನ ನೋಡೋಣ. ನಾವು ನೋಡಿದ್ವಿ ರಾಬರ್ಟ್ಗೆ 2 ಅಪ್ಪ ಇದ್ದಾರೆ. ಒಬ್ರು ಬಡ ತಂದೆ, ಇನ್ನೊಬ್ರು ಶ್ರೀಮಂತರು. ಅವರ 30 ವರ್ಷ ಜೀವನದಲ್ಲಿ ರಿಚ್ ಡ್ಯಾಡ್ ಹತ್ರ ಏನೆಲ್ಲ ಕಲ್ತ್ಕೋತಾರೋ ಅದೆಲ್ಲವನ್ನ ಅವರ ಬುಕ್ ಆದ ರಿಚ್ ಡ್ಯಾಡ್ ಮತ್ತೆ ಪೂರ್ ಡ್ಯಾಡ್ ಅಲ್ಲಿ ಹೇಳಿದ್ದಾರೆ. ಸೊ ನಂಬರ್ 1 ಲೆಸನ್ ಏನಂದ್ರೆ ಶ್ರೀಮಂತರು ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ. ನಂಬರ್ 2 ಅಲ್ಲಿ ಜನರಿಗೆ ಫೈನಾನ್ಷಿಯಲ್ ಎಜುಕೇಶನ್ ಅನ್ನೋದು ತುಂಬಾ ಮುಖ್ಯ. ಈ ಪಾಯಿಂಟ್ ಅಲ್ಲಿ ಏನ್ ನೋಡಿದ್ವಿ ಅಂದ್ರೆ ನೀವು ಶ್ರೀಮಂತರಾಗಬೇಕಂದ್ರೆ ಅದಕ್ಕೆ ನೀವು ಅಸೆಟ್ ಅನ್ನ ತಗೋಬೇಕು, ಜೊತೆಗೆ ನಿಮ್ಮ ಲಯಬಿಲಿಟಿಯನ್ನ ಕಮ್ಮಿ ಮಾಡ್ಕೋಬೇಕು. ನಂಬರ್ 3 ನಿಮ್ಮ ಜಾಬ್ ನ ಜೊತೆಗೆ ಇನ್ನೊಂದು ಕೆಲಸವನ್ನ ನೋಡಿ. ನಂಬರ್ 4 ಕಲಿಯೋದಕ್ಕೆ ಕೆಲಸ ಮಾಡಿ, ದುಡ್ಡಿಗೋಸ್ಕರ ಮಾಡಬೇಡಿ. ನಂಬರ್ 5 ಓವರ್ಕಮ್ ಯುವರ್ ಅಬ್ಸ್ಟಾಕಲ್. ಮತ್ತೆ ಎಕ್ಸ್ಟ್ರಾ 5 ಪಾಯಿಂಟ್ ಅನ್ನ ರಾಬರ್ಟ್ ಕಿಯೋಸಕಿ ಹೇಳಿದ್ದಾರೆ. ಅದರಿಂದ ನಿಮ್ಮ ಅಸೆಟ್ ಅನ್ನ ನೀವು ಬೆಳೆಸೋದಕ್ಕೆ ಆಗೋದೇ ಇಲ್ಲ. ಮತ್ತೆ ಆ 5 ಆಬ್ಸ್ಟಿಕಲ್ ಏನಂದ್ರೆ ಭಯ, ಡೌಟ್ಸ್, ಸೋಂಬೇರಿತನ, ಬ್ಯಾಡ್ ಹ್ಯಾಬಿಟ್ ಮತ್ತೆ ಈಗೋ. ನಾನು ರೆಕಮೆಂಡ್ ಮಾಡೋದೇನಂದ್ರೆ ಖಂಡಿತ ಈ ಬುಕ್ ಅನ್ನ ಒಂದ್ಸತಿ ಆದ್ರೂ ತಗೊಂಡು ಓದಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪ ಆದ್ರೂ ದುಡ್ಡು ಹೇಗೆ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾದ್ರೆ ಖಂಡಿತ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಈ ರೀತಿ ಇನ್ನಷ್ಟು ಅಮೇಜಿಂಗ್ ವಿಡಿಯೋವನ್ನ ನೀವು ರೆಗ್ಯುಲರ್ ಆಗಿ ನೋಡೋದಕ್ಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.